ಪೋಸ್ಟ್ ಆಫೀಸ್ನಲ್ಲಿ ನಡೀತಿದ್ಯಾ 20% ಕಮಿಷನ್ ದಂಧೆ. ಪೆನ್ಷನ್, ಗೃಹಲಕ್ಷ್ಮಿ ಹಣ ಬಿಡಿಸಿಕೊಳ್ಳಲು ಕೊಡಬೇಕು ಲಂಚ. ವಯಸ್ಸಾದವರಿಂದ ಪೋಸ್ಟ್ ಮಾಸ್ಟರ್ ಸುಲಿಗೆ. ಅದೇ 2,000 ಬೀಳೋಕ್ಕೆ ಅದಕ್ಕೆ 40 ರೂಪಾಯಿ ಇಟ್ಕೊಂತಾಳೆ. ಅವರೇ ಪೋಸ್ಟ್ನವರೇ, ಆಯಮ್ನೇ ಕೊಡೋದು, ಆಯಮ್ನೇ ಇಟ್ಕೊಂಡು. ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಪೋಸ್ಟ್ ಆಫೀಸ್ನಲ್ಲಿ ಲಂಚಾವತಾರ ತಾಂಡವ ಆಡ್ತಾ ಇದೆಂದು ಗ್ರಾಮದ ಹಿರಿಯರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ವಯಸ್ಸಾದವರು ಮಾಸಿಕ ಪಿಂಚಣಿ ಅಥವಾ ಗೃಹಲಕ್ಷ್ಮಿ ಹಣವನ್ನ ಬಿಡಿಸಿಕೊಳ್ಳಲು ಪೋಸ್ಟ್ ಆಫೀಸ್ ಬಳಿ ಬಂದ್ರೆ ಬರುವ ಅಲ್ಪ ಸ್ವಲ್ಪ ಹಣದಲ್ಲೂ ಪೋಸ್ಟ್ ಮಾಸ್ಟರ್ಗಳು ಲಂಚದ ಹಣ ಪೀಕಲು ಇಳಿದಿದ್ದಾರೆ. 1,000 ರೂಪಾಯಿಗೆ 20 ರೂಪಾಯಿಯಂತೆ ಕೊಡಬೇಕು ಎಂದು ಗ್ರಾಮದ ಹಿರಿಯರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ, ಪಿಂಚಣಿ ಹಣ ಪಡೆಯಲು ಪೋಸ್ಟ್ ಮಾಸ್ಟರ್ಗೆ 20 ರೂಪಾಯಿ ಕೊಡಬೇಕಂತೆ. ಇನ್ನು ಪಿಂಚಣಿ, ಗೃಹಲಕ್ಷ್ಮಿ ಹಣವನ್ನ ಕೊಡುವಾಗ ಅವರೇ ದುಡ್ಡನ್ನ ಹಿಡಿದು ಕೊಡ್ತಾರಂತೆ. ಹೀಗೆ ಮಾಡಿದ್ರೆ ವಯಸ್ಸಾದವರು ಎಲ್ಲಿಗೆ ಹೋಗಬೇಕು ಎಂದು ಹಿರಿಯ ನಾಗರಿಕರು ಆಕ್ರೋಶ ಹೊರಹಾಕಿದ್ರು. ಬ್ಯಾಂಕಿಗೆ ಲಿಂಕ್ ಆಗದ ಕಾರಣ ಅಂಚೆ ಕಚೇರಿಗೆ ಬಂದು ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದು, ಈ ರೀತಿಯ ಸಮಸ್ಯೆ ಹಲವು ದಿನಗಳಿಂದ ಇದೆ ಎಂದು ಆರೋಪ ಮಾಡಿದ್ರು. ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತು ತಪ್ಪಿತಸ್ಥ ಪೋಸ್ಟ್ ಮಾಸ್ಟರ್ ವಿರುದ್ಧ ಕ್ರಮ ಕೈಗೊಂಡು ಹಿರಿಯ ನಾಗರಿಕರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಯಾವ ಊರು? ಇದೇ ಊರೇ. ಏನಮ್ಮ ಹೆಸರು? ರಂಗಮ್ಮ. ದುಡ್ಡು ಕ್ಲೀನಾಗಿ ಬರ್ತಾ ಇದೆಯಾ? ಮಾಸಿಕ ವೇತನ ಎಲ್ಲ ಎಷ್ಟು ಕೊಡ್ತಾರೆ? ನಾನು ಒಂದು ಸರಿ ಹೋಗ್ತಾರಲ್ಲ ಸ್ವಾಮಿ, ಆಗ್ಲೆಲ್ಲ ಬಿಸಿಲಾಗ ಓಡಾಡೋಕ್ಕಾಗಲ್ಲ ಅಂತ 2 ಸರಿ 3 ಸರಿ ಬಿದ್ದಾಗ ಹೋಗಿ ತಗೊಬತ್ತೀನಿ. ಎಷ್ಟು ಕೊಡ್ತಾರೆ ತಿಂಗಳಿಗೆ? ತಿಂಗಳಿಗೆ 1,200. ಎಲ್ಲಿ ತಗೊಂಬರೋದು ನೀವು? ಪೋಸ್ಟ್ ಆಫೀಸ್ನಾಗ ಹುಲಿಕುಂಟೆಗೆ. ಅಲ್ಲೇ ಎಷ್ಟು ಕೊಡ್ತಾರೆ? ಅಲ್ಲೇ ಕೊಡೋ 1,200. 200 ಕೊಡ್ತಾರ? ಅವರು ಹಿಡ್ಕೊಂತಾರ? 20 ಹಿಡ್ಕೊಂತಾರೆ. 20? ಇನ್ನು ಬೇರೆದಕ್ಕೆ? ಅದೇ 2,000 ಬೀಳೋಕ್ಕೆ ಅದಕ್ಕೆ 40 ರೂಪಾಯಿ ಹಿಡ್ಕೊಂತಾಳೆ. ಯಾರು ಅವರು? ಯಾರು ಹಿಡ್ಕೊಳೋದು? ಅವರೇ ಪೋಸ್ಟ್ನವರೇ. ಹೌದಾ? ಆಯಮ್ನೇ ಕೊಡೋದು, ಆಯಮ್ನೇ ಹಿಡ್ಕೊಂಡು. ಏನು ಹೆಸರು ಅವ್ರದ್ದು? ಆಯಮ್ನೇ ಹೆಸರು ಬಾಯ್ಲಿ ಏನು ಮಾಡಲ್ಲ. ಅವ್ರ ಹೆಸರೇನು? ಅವ್ರ ಹೆಸರು ಸುಶೀಲಮ್ಮ. ಮತ್ತೆ ಇನ್ನೇನು ಸಮಸ್ಯೆ ಇದೆ? ಇನ್ನೇನಿಲ್ಲ ಸ್ವಾಮಿ. ಭರತ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.